ಬ್ರಿಟಿಷರು ಬಂದು ಒಂದಷ್ಟು ಕ್ರಿಶ್ಚಿಯನ್ ಅವ್ರಿಗೆ ಸಿಕ್ಕಿದ್ರು. ಈ ದೇಶವನ್ನು ಆಳಿದಂತ ಮೊಘಲರು 800 ವರ್ಷಗಳ ಕಾಲ ಅವ್ರಿಗೊಂದು ಸ್ವಲ್ಪ ಮದ್ರಾಸಗಳಲ್ಲಿ ಶಿಕ್ಷಣವನ್ನ ಸಿಕ್ತು. ಶೂದ್ರರಿಗೆ, ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನ ಕೊಟ್ಟರು ಯಾರು? ಅರೆ ನಾವು ಅನ್ಕೊಂಡಿದ್ದೀನಿ, ಇಲ್ಲ ವಿದ್ಯಾ ಗಣಪತಿ ಶಿಕ್ಷಣವನ್ನ ಕೊಟ್ಟರು. ನಮ್ಮ ಕಾಲೋನಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ SSLC ಫೇಲ್ ಆಗಿರೋರು, 7th 8th ಫೇಲ್ ಆಗಿರೋರು, ಏನು ಶಿಕ್ಷಣದಿಂದ ಡ್ರಾಪ್ ಔಟ್ ಆಗಿರ್ತಕ್ಕಂಥವ್ರು ವಿದ್ಯಾ ಗಣಪತಿಯಿಂದ ರೋಲ್ ಕಾಲ್
ನಮ್ಮ ಹುಡುಗರು. ಸರಸ್ವತಿ ಅಂತೇಳಿ ನಮ್ಮ ಶಾಲೆಗಳಲ್ಲಿ ನಾವು ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟರು ಯಾರು ಈ ದೇಶದಲ್ಲಿ ಅಂತ ಇವತ್ತು ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಆದಿಮನಿ ಶಿಕ್ಷಕಿಯರು ಗುರುಮಹಾಂತ ಪ್ರಾಥಮಿಕ ಶಾಲೆ ಗೆಳತನ್ ಶ್ರೀಮತಿ ಲಕ್ಷ್ಮೀದೇವಿ ದತ್ತೂರಾವ್ ನಿವೃತ್ತ ಶಿಕ್ಷಕರು. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಿದರು. ನಮ್ಮ ಮೋಹನ್ ರಾಜ್ ಅವರು ಸಮಗ್ರ ಇತಿಹಾಸವನ್ನ ಇವತ್ತು ನಮ್ಮ ಮುಂದೆ ಇಟ್ಟರು. ಭಾರತ ದೇಶದ ಇತಿಹಾಸಗಳು ಇವತ್ತು ನಾನು ಬಹಳ ಮಾತಾಡೋದಿಲ್ಲ, ಒಂದು 2 ನಿಮಿಷ, ಒಂದು 3-4 ನಿಮಿಷ ಮಾತಾಡ್ತೀನಿ. ಈ ನಮ್ಮ ಸಾವಿತ್ರಿಬಾಯಿ ಫುಲೆ ಅವ್ವ ಅವರು, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಮಾತುಗಳನ್ನು ಕೇಳ್ರಿ. ಹೆಣ್ಣು ಮಕ್ಕಳು ದಯವಿಟ್ಟು ಈ ಮಾತುಗಳನ್ನು ಕೇಳ್ರಿ. ಏನಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣಕ್ಕೆ ಮಹಿಳೆಯರೆಲ್ಲೂ ಶಿಕ್ಷಣ ಪಡಿಬಾರದಂತ ಕಾಲದಲ್ಲಿ ಆ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟರು. 20 ಶಾಲೆ ನಂತರ ಎಲ್ಲ ಹೇಳಿದರು. ಶಿಕ್ಷಣಕ್ಕಾಗಿ ಒಂದು ಹೋರಾಟದ ಜೊತೆಗೆ ಸಾಮಾಜಿಕ ಅನಿಷ್ಟ ಪದ್ಧತಿ ವಿರುದ್ಧವಾಗಿ ಆ ತಾಯಿ ಹೋರಾಡಿದ್ದು. ಏನಂತಂದ್ರೆ ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ವಿಧವೆಯರಾದ್ರೆ, ಗಲಾಟೆ ಮಾಡಬೇಡ್ರಿ, ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ವಿಧವೆಯರಾದ್ರೆ ಅವ್ರು ಬಲಿ ಹೊಡಿತಿದ್ರು, ತಲೆ ಬೋಳಿಸ್ತಿದ್ರು. ತಲೆ ಬೋಳಿಸಿ ಮನೆಯೊಳಗ ಕೂಡಿಸ್ಬಿಡ್ತಿದ್ರು. ಆ ತಾಯಿ ಕತೆ ಮುಗಿತಲ್ಲಿ. ಆ ಹೆಣ್ಣುಮಗಳು ವಯಸ್ಸಿದ್ರು ಕೂಡ ಆ ಹೆಣ್ಣುಮಗಳನ್ನು ಸಂಪೂರ್ಣವಾಗಿ ವ್ಯಕ್ತಿತ್ವದ ಕತೆ ಮುಗಿದು ಹೋಯಿತು. ಅಂತ ಒಂದು ಕೆಟ್ಟ ಅನಿಷ್ಟ ಪದ್ಧತಿ ವಿರುದ್ಧವಾಗಿ ದೊಡ್ಡ ಸಮರವನ್ನು ಸಾರಿದವರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು. ಬ್ರಹ್ಮಿ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಂತೇಶ್ವರ ಹಿರೇಮಠದ ಶ್ರೀಗಳ ಪಾದಕ್ಕೂ ನನ್ನ ಭಕ್ತಿಪೂರ್ವಕ ಅಣೆಮಾಡಿಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಕಾದ್ರಿ ಹುಸೇನ್ ಫೈಸಲ್ ಶಾ ಈಕಲ್ ಅನುಸಾರದ ಶ್ರೀಗಳ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ಅಣೆಮಾಡಿದ ಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಶ್ರೀ ನನ್ನ ಪತಿಯವರಾದಂಥ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಕುರುಬ ಮತಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸೋದರರಾದಂಥ ಅಶೋಕ್ ಶೆಲ್ವಾಡಿ ಅವರೇ, ಇಲ್ಲಿರುವಂಥ ವೇದಿಕೆ ಮೇಲೆ ಉಪಸ್ಥಿರುವಂಥ ಅವರಿವರ ಎಲ್ಲ ಅತಿಥಿ ಗಣ್ಯಮಾನ್ಯರೇ, ಇದಕ್ಕೆ ಬೆನ್ನೆಲುಬಾಗಿ ನಿಂತ ಸವಿತಾ ಶೆಲ್ವಾಡಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಎಲ್ಲ ಯುವಕ ಮಿತ್ರರಿಗೂ ಹಾಗೂ ಮುಂಭಾಗದಲ್ಲಿ ನಡೆದಿರುವ 50 ಪತ್ರಿಕಾ ಮಾಧ್ಯಮದವರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ, ಎಲ್ಲ ನನ್ನ ತಾಯಂದಿರಿಗೂ, ಗುರುಹಿರಿಯರಿಗೂ ಹಾಗೂ ಯುವಕ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಸಾವಿತ್ರಿಬಾಯಿ ಫುಲೆಯ ಒಂದು ಸನ್ಮಾನವನ್ನ ಸಾಧಕ ಶಿಕ್ಷಕಿಯರಿಗೆ ಅದೇ ಒಂದು ಸಂಕಷ್ಟದಿಂದ ಬಂದು ಮಕ್ಕಳಿಗೆ ಪಾಠ ಮಾಡುವಂತ ಪದ್ಧತಿಯನ್ನು ನಾನು ಸಾಕಷ್ಟು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗಿಂದಲೂ ನೋಡ್ತಾ ಇದ್ದೀನಿ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿಗೇರಿಸಿ ನೀವು ಶಿಕ್ಷಕಿಯಾಗಿದ್ರೆ ನಿಮಗೆ ಒಂದು ಕೋಟಿ ನಮನಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಒಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ